ನಮಸ್ಕಾರ. ನಾನು ಪ್ರೇಮಾನಂದ್ ಸಾವಂತ್ ಸರ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಷಯ ನಮ್ಮ ರಾಜ್ಯದ ಎಲ್ಲ ಅಂಗವಿಕಲರ ಬಾಂಧವರಿಗೆ ಮುಖ್ಯವಾದಂತಹ ವಿಷಯ ತಂದಿದ್ದೇನೆ. ಈಗ ನಿಮ್ಮ ಬಸ್ ಪಾಸ್ ಎಲ್ಲ ಮುಗ್ದಿದೆ ನೋಡ್ಕೊಳ್ಳಿ. 31 ಡಿಸೆಂಬರಿಗೆ ಮುಗ್ದಿದೆ. ಈಗ ರಿನಿವಲ್ ಅನ್ನು ಕರೆದಿದ್ದಾರೆ. ಈಗ ಹೋದ ವರ್ಷ 2025ಕ್ಕೆ ಇದು ಫೆಬ್ರವರಿ ಎಂಡ್ ಮಟ್ಟ ಕೊಟ್ಟಿದ್ರು ನಿಮಗೆ. ಫೆಬ್ರವರಿ ಎಂಡ್ ಮಟ್ಟ ಈ ಸಲನೂ ಫೆಬ್ರವರಿ ಎಂಡ್ ಮಟ್ಟ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಆದಷ್ಟು ಬೇಗ ರಿನಿವಲ್ ಅನ್ನು ಮಾಡ್ಕೊಳ್ಳಿ. ರಿನಿವಲ್ ಅನ್ನ ನೀವು ಹತ್ತಿರದ ಕರ್ನಾಟಕ ವನ್ ಗ್ರಾಮ ವನ್ ಕೇಂದ್ರಗಳಿಗೆ ಹೋದ್ರೆ ಅವರು ಅಪ್ಲಿಕೇಶನ್ ಅನ್ನು ಹಾಕೊಡ್ತಾರೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗುವಾಗ ನಿಮ್ಮ ಮೊದಲಿಂದ ರಿನಿವಲ್ ಮೊದಲಿನ ಬಸ್ ಪಾಸ್, ಆಮೇಲೆ UDID ಕಾರ್ಡ್, ಆಮೇಲೆ ಒಂದು ಫೋಟೋ, ನಿಮ್ಮ ಆಧಾರ್ ಕಾರ್ಡಿಗೆ ಇರುವಂಥ ಮೊಬೈಲು ಮತ್ತು ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗಿ ರಿನಿವಲ್ ಹಾಕ್ಕೊಡ್ತಾರೆ. ಆಮೇಲೆ ನಿಮ್ಮ ಲೋಕಲ್ ಬಸ್ ಡಿಪೋ ಏನಿದೆ ಅಲ್ಲಿಗೆ ಹೋಗಿ ನೀವು ನವೀಕರಣ ಪಾಸನ್ನು ನೀವು ತಗೋಬಹುದು. ಆದರೆ ಒಂದು ವೇಳೆ ನೀವು ಆ ನವೀಕರಣ ದಿನಾಂಕ ಮುಗಿದ ಮೇಲೆ ಏನಾದರೂ ನವೀಕರಣಕ್ಕೆ ಹೋದರೆ ನೀವು ಹೊಸ ಪಾಸಿಗೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಈಗ ಸದ್ಯ ಹೊಸ ಪಾಸ್ ಅಪ್ಲಿಕೇಶನ್ ಹೋಗ್ತಾ ಇಲ್ಲ. ಅಪ್ಲಿಕೇಶನ್ ಬಂದದ್ದೇ ನಾನು ಅದನ್ನ ಬಗ್ಗೆ ಅಪ್ಡೇಟ್ ಕೊಡ್ತೇನೆ. ಈಗ ಸದ್ಯ ರಿನಿವಲ್ ಅಷ್ಟೇ ಹೋಗ್ತಾ ಇದೆ ಅಪ್ಲಿಕೇಶನ್. ನೀವು ಆದಷ್ಟು ಬೇಗ ಎಲ್ಲರೂ ಕೂಡ ರಿನಿವಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ರಿನಿವಲ್ ಡೇಟ್ ಮುಗೀತು ಅಂದರೆ ಹೊಸದಾಗಿ ಅಪ್ಲಿಕೇಶನ್ ಆಗಿ ನಿಮ್ಮ ವಿಭಾಗದ ಆಫೀಸಿಗೆ ಹೋಗಬೇಕಾಗ್ತದೆ. ಅಂತಂದರೆ ನಾವೀಗ ಉತ್ತರ ಕನ್ನಡದಲ್ಲಿ ಕಾರವಾರದಲ್ಲಿದೆ ಅಂತಂದರೆ ವಿಭಾಗ ಆಫೀಸು ಸಿರ್ಸಿಯಲ್ಲಿದೆ. ಕಾರವಾರದಿಂದ ಅವರು ಸಿರ್ಸಿಗೆ ಹೋಗಿ ಹೊಸದಾಗಿ ಪಾಸನ್ನು ತಗೋಬೇಕಾಗ್ತದೆ. ಆಮೇಲೆ ರಿನಿವಲ್ ಟೈಮಿಗೆ ರಿನಿವಲ್ ಮಾಡಿಕೊಂಡ್ರೆ ಇದೆಂಥದ್ದು ಸಮಸ್ಯೆಗಳು ಇರುವುದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಆದಷ್ಟು ನಮ್ಮ ಅಂಗವಿಕಲರ ಬಾಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೆ ವಿಷಯವನ್ನು ತಿಳಿಸಿ ಅಂಥೇಳಿ ಮುಂದಿನ ಹೊಸ ಏನಾದರೂ ಅಪ್ಲಿಕೇಶನ್ ಬಂದ ಮೇಲೆ ನಾನು ನಿಮ್ಮ ಮುಂದೆ ಮತ್ತೆ ವಿಷಯವನ್ನು ಹೇಳ್ತೇನೆ. ಅಲ್ಲಿವರೆಗೆ ನಮಸ್ಕಾರ.